ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ತೆಂಗು ಬೆಳೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಹಳ ಹೆಸರುವಾಸಿಯನ್ನು ಪಡೆದಿರುವಂಥದ್ದು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ತೆಂಗನ್ನು ಈ ಜಿಲ್ಲೆಯಲ್ಲಿ ಬೆಳೆಯಲಾಗ್ತದೆ. ಇಡೀ ಜಿಲ್ಲೆಯಲ್ಲಿ 27,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ಈ ಜಿಲ್ಲೆಯ ರೈತರು ಬೆಳೀತಾರೆ. ಅದರಲ್ಲೂ ಪ್ರಮುಖವಾಗಿ ಬೊಂಬೆನಾಡು ಎನ್ನುವಂತಹ ಖ್ಯಾತಿಯನ್ನು ಪಡೆದಿರುವಂತಹ ಚನ್ನಪಟ್ಟಣ ತಾಲೂಕಿನಲ್ಲಿ ಸರಿಸುಮಾರು 11,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ಈ ಜಿಲ್ಲೆಯ ಜನ ಬೆಳೀತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ 16 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ತೆಂಗಿಗೆ ಒಂದು ಮಾರಕ ರೋಗ ಅಂಟಿರುವಂಥದ್ದು ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಪ್ಪು ತಲೆ ಹುಳು ರೋಗ ಹಾಗೆ ಬಿಳಿ ಚಿಟ್ಟೆ, ಈ ಎರಡು ರೋಗಗಳಿಂದ ತೆಂಗು ಸಾಕಷ್ಟು ನಾಶ ಆಗ್ತಾ ಇದೆ. ಪ್ರಮುಖವಾಗಿ ಏನು ತೆಂಗಿನ ಗರಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಈ ರೋಗದಿಂದ ಗರಿಯನ್ನು ತಿನ್ನುವಂಥ ಆ ಹುಳುಗಳು ಸಂಪೂರ್ಣವಾಗಿ ತೆಂಗಿನ ಫಸಲು ಏನು ಕಾಯಿ ಬಿಡ್ತದೆ ಮರದಲ್ಲಿ, ಆ ಕಾಯಿಗಳು ಫಲ ನೀಡದೇ ಇರತಕ್ಕಂತಹ ದುಸ್ಥಿತಿಗೆ ತಲುಪುವಂತಹ ಸ್ಥಿತಿಯನ್ನು ಈ ಒಂದು ರೋಗಗಳು ಮಾಡ್ತಾ ಇರುವಂಥದ್ದು. ಆದರೆ ಕಳೆದ 16 ವರ್ಷಗಳಿಂದ ಈ ಒಂದು ರೋಗಕ್ಕೆ ಮದ್ದೆ ಕಂಡುಹಿಡಿದೇ ಇರತಕ್ಕಂಥ ದುಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದರೆ ಈಗ ಚನ್ನಪಟ್ಟಣದಲ್ಲಿ ಶಾಸಕ CP ಯೋಗೇಶ್ವರ್ ಅವರು ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಏನಂದರೆ ಏನು ರೋಗ ಲಕ್ಷಣಗಳು ಕಂಡುಬರ್ತಾ ಇರ್ತಕ್ಕಂತಹ ತೆಂಗಿನ ಗರಿಗಳಿಗೆ ಬೇವಿನ ಎಣ್ಣೆಯನ್ನು ಸಿಂಪಡಿಸುವ ಮೂಲಕ, ಏನು ಸ್ಪ್ರೇಯರ್ಗಳಲ್ಲಿ ಸಿಂಪಡಿಸುವ ಮೂಲಕ ಆ ರೋಗವನ್ನು ತಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಚನ್ನಪಟ್ಟಣ ತಾಲೂಕಿನ ಮಂಕುಂದ ಗ್ರಾಮದಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ಯೋಜನೆಯ ಮೊದಲನೇ ಹಂತದ ಪ್ರಯತ್ನವನ್ನು ಮಾಡಲಾಗಿತ್ತು. ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಮುನೇಗೌಡರ ನೇತೃತ್ವದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಏನಂದರೆ, ತೆಂಗಿನ ಮರಗಳಲ್ಲಿ ಪ್ರಮುಖವಾಗಿ ಗರಿಯನ್ನು ಹುಳುಗಳು ತಿಂದಂಥ ಸಂದರ್ಭದಲ್ಲಿ ಅದು ಕಾಯನ್ನು ಬಿಡದೇ ಇರತಕ್ಕಂತಹ ದುಸ್ಥಿತಿಗೆ ಮರ ತಲುಪ್ತದೆ. ಕಾಯಿ ಬಿಡದೇ ಇದ್ದಾಗ ರೈತನಿಗೆ ಬಹಳಷ್ಟು ನಷ್ಟ ಆಗ್ತದೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ಕೂಡ ಹಿಂದೆಯಿಂದಲೂ ಕೂಡ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡಿದರೂ ಕೂಡ ಅದು ಯಶಸ್ಸನ್ನು ಕಂಡಿಲ್ಲ. ಹಾಗಾಗಿ ಈಗ ಚನ್ನಪಟ್ಟಣದಲ್ಲಿ ಇದು ಪ್ರಾಯೋಗಿಕವಾಗಿ ಒಂದು ಹಂತದ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹಾಗೆ ಇದು ಏನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆಯಾಗಿ ಹೊರಹೊಮ್ಮಬೇಕಾಗಿದೆ. ಯಾಕಂದರೆ ಈಗ ಒಂದು ಸ್ಪ್ರೇಯರ್ ಮೂಲಕ ತನ್ನ ತೋಟಕ್ಕೆ ರೈತ ಆ ಒಂದು ಬೇವಿನ ಎಣ್ಣೆಯನ್ನು ಸಿಂಪಡಿಸಬೇಕು ಅಂದರೆ ಅದಕ್ಕೆ ಟ್ರ್ಯಾಕ್ಟರ್ ಆಗಿರ್ಬೋದು, ಕ್ರೇನ್ ಆಗಿರ್ಬೋದು, ಮತ್ತು ಆ ಔಷಧಿಗೆ ಸಂಬಂಧಪಟ್ಟಂತಹ ದ್ರವ್ಯಗಳಾಗಿರ್ಬೋದು, ಜೊತೆಗೆ ಆ ಸಲಕರಣೆಗಳು, ಹಾಗೆ ಆ ಒಂದು ಯಾರು ಕೂಲಿ ಕೆಲಸಕ್ಕೆ ಬರ್ತಾರೆ ಅವರ ಕೂಲಿ ಒಂದು ಏನು ಹಣ ಆಗಿರ್ಬೋದು, ಈ ಎಲ್ಲ ಬಗೆಯ ರೀತಿಯ ಯೋಚನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ರೈತನಿಗೆ ಇದು ಸಾಕಷ್ಟು ಹೊರೆ ಕೂಡ ಆಗ್ತದೆ. ಹಾಗಾಗಿ ಇದನ್ನು ಸರ್ಕಾರದ ಮಟ್ಟದಲ್ಲಿ ಏನಾದರೂ ಒಂದು ವಿಶೇಷವಾದಂತಹ ಯೋಜನೆಯನ್ನು ರೂಪಿಸಿ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ರೆ ತೆಂಗು ಬೆಳೆಗಾರರಿಗೆ ಎಲ್ಲೋ ಒಂದು ಕಡೆ ಒಂದು ಅನುಕೂಲ ಕೂಡ ಆಗ್ತದೆ. ಇವತ್ತು ಮಂಕುಂದ ಗ್ರಾಮದಲ್ಲಿ ಶಾಸಕ CP ಯೋಗೇಶ್ವರ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪ್ರಾಯೋಗಿಕವಾಗಿ ಏನು ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟರು, ಅದನ್ನು ವೀಕ್ಷಣೆ ಮಾಡಿ ಅವರು ಕೂಡ ಮಾತನಾಡಿದ್ದಾರೆ. ಈಗ ಕಳೆದ 10 ಹಲವಾರು ವರ್ಷಗಳಿಂದ ತೆಂಗಿನ ಬೆಳೆಗೆ ರೋಗ ಬಾಧೆ ಇವಾಗ ಭಾಳ ಇದೆ, ಕೀಟ ಬಾಧೆ. ಅದರಲ್ಲಿ 2-3 ಥರ ರೋಗ ಇದೆ. ಒಂದು ನುಸಿ ಅಂತೇಳಿ ಒಂದು ಒಂಬಾಳೆದು ಬರ್ತಕ್ಕಂಥ ಸಣ್ಣ ಸಣ್ಣ ಅರಳನ್ನೇ ತಿಂದಾಕ್ಬಿಡುತ್ತೆ, ಸರಿ ಅದು ಕಾಯಿ ಆಗಲ್ಲ. ಮತ್ತು ಕಪ್ಪುತಲೆ ಹುಳು ಮತ್ತು ವೈಟ್ ಫ್ಲೈ ಅಂತ, ಬಿಳಿ ಚಿಟ್ಟೆ ಅಂತ, ಈ 3 ಸಿಕ್ಕಾಬಟ್ಟೆ ಬಾಧಿಸ್ತವೆ. ಆದರೆ ನಾವು ಸರ್ಕಾರ ಆಗಲಿ ರೈತರಾಗಲಿ ಇಲ್ಲಿ ತನಕ ಆ ಮರಕ್ಕೆ ಏನು ಶುಶ್ರೂಷಣೆ ಮಾಡಲಿಲ್ಲ. ಬರ್ತಾವೆ ಏನೋ ನೋಡಿಕೊಂಡು ಮರ ತಲೆ ಎತ್ತು ನೋಡಿಕೊಂಡು ಸುಮ್ಮನಾಗಿದೆ ಹೊರತು ಏನಕ್ಕಿದೆ ಇದೆಯೇ ಈ ರೋಗಕ್ಕೆ ಏನು ನಾವೇನು ಮಾಡಬೇಕು ಅಂತ ಯಾರೂ ಪ್ರಯೋಗ ಮಾಡಲಿಲ್ಲ. ಪ್ರಯೋಗ ಮಾಡಿದ್ರು ಅದು ಸಾಮೂಹಿಕವಾಗಿ ಆಗಿರಲಿಲ್ಲ. ನಮ್ಮ ತಾಲೂಕು ಅತಿ ಹೆಚ್ಚು ತೆಂಗು ಇರ್ತಕ್ಕಂಥ ತಾಲೂಕು. ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿಗೆ ಮರಗಳು ನಮ್ಮ ತಾಲೂಕಲ್ಲಿ ಇದೆ. ಈಗ ಡಿಪಾರ್ಟ್ಮೆಂಟು ನಾವು ಚರ್ಚೆ ಮಾಡಿದ್ದೀವಿ. ಮಾನ್ಯ ತೋಟಗಾರಿಕೆ ಸಚಿವರಿಗೆ ನಾನು ಮತ್ತು ಡಿಪಾರ್ಟ್ಮೆಂಟವರೆಲ್ಲ ಹೋಗಿ ಮಾತಾಡಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ 5-6 ಈ ಥರ ಹೈಡ್ರಾಲಿಕ್ ಲಿಫ್ಟ್ಗಳನ್ನು ಕೊಡಲಿಕ್ಕೆ ಮನವಿ ಮಾಡಿದ್ದೀವಿ. ಅವರು ಕೂಡ ಪ್ರಾವಿಷನ್ ಮಾಡ್ಕೊಂಡು ಈಗ 5-6 ಲಿಫ್ಟ್ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಜೊತೆಗೆ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಮುನೇಗೌಡರು ಹಾಗೆ ರೈತ ಸಂಘದ ಮುಖಂಡರಾದಂಥ ಮಲ್ಲೇಗೌಡರು ಕೂಡ ಮಾತನಾಡಿದ್ದಾರೆ.
ಅದೇ ಈಗ ಒಂದು ಈಗಾಗಲೇ ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ಪ್ರಾಯೋಗಿಕವಾಗಿ ನಾವು ಇಲಾಖೆ ವತಿಯಿಂದ FPOಸ್ಗೆ ನೀವು 90% ಅಥವಾ 100% ಅನುದಾನದಲ್ಲಿ ಉಚಿತವಾಗಿ ಇದನ್ನು ಕೊಡಿಸೋಕ್ಕೆ ವ್ಯವಸ್ಥೆ ಮಾಡಿ ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ. ಅದರ ಸಂಬಂಧ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ. ಸರ್ಕಾರ ಹಂತದಲ್ಲಿ ಇದು ಪರಿಶೀಲನೆಯಲ್ಲಿದೆ. ಅದು ಪ್ರಾಯೋಗಿಕವಾಗಿ ನಮ್ಮ FPOಗಳಿಗೆ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ. ಇನ್ನೊಂದು ಮಾತು ಏನಂತಂದರೆ, ಇದು ಸಾಮೂಹಿಕವಾಗಿ ಬಳಸ್ಕೊಳ್ಳೋದಲ್ಲದೆ ವ್ಯಕ್ತಿಗತವಾಗಿ ರೈತರು ಏನಾದರೂ ಇದನ್ನು ಬಳಕೆ ಮಾಡ್ಕೊಳ್ಬೇಕಾದ್ರೆ ಇದರ ಒಂದು ವೆಚ್ಚ ಏನಿದೆ, ಯಂತ್ರೋಪಕರಣದ ವೆಚ್ಚ ಜಾಸ್ತಿ ಇದೆ. ಹಾಗಾಗಿ ಇದು ಯಾವ ರೀತಿ ಇಲಾಖೆ ಇದಕ್ಕೆ ಸಹಕಾರ ನೀಡುತ್ತೆ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಹೇಳೋದೇನಂದರೆ, ಈಗ ಹೈಡ್ರಾಲಿಕ್ ಸಿಸ್ಟಮ್ಗೆ ನಮ್ಮಲ್ಲಿ ಕೇಂದ್ರ ಪುರಸ್ಕೃತ SMAM ಅಂದರೆ ಕೃಷಿ ಯಂತ್ರಧಾರಿ ಯೋಜನೆ ಅಡಿ 2.5 ಲಕ್ಷವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ ರೈತರಿಗೆ ಹೈಡ್ರಾಲಿಕ್ ಸಿಸ್ಟಮ್ಗೆ. ಇವತ್ತೇನು ಒಂದು ಪ್ರಾಯೋಗಿಕವಾಗಿ ನಮ್ಮ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ತೆಂಗಿನ ಮರಕ್ಕೆ ಹೊಂದಿರತಕ್ಕಂಥ ಸರ್ವರೋಗ ಏನಿದೆ, ಇವತ್ತೇನು ಒಂದು ರೋಗ ಅಂತ ಹೇಳುವಾಗಿಲ್ಲ, ಏನು ಪ್ರಯತ್ನ ಪಡ್ತಾ ಇದ್ದಾರೆ, ನಾವು ಅದಕ್ಕೆ ಅವ್ರು ಧನ್ಯವಾದಗಳು ಹೇಳ್ತೀವಿ. ಏಕೆಂದರೆ ಆ ರೈತರ ಪರ ಒಂದು ಆಸಕ್ತಿ ಇದೆಯಲ್ಲ, ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ. ಇವತ್ತು 76ರಿಂದ ಈಚೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಭಾಳಷ್ಟು ಬೆಳಕು ಬಂತು. ಅದು ಬಿತ್ತನೆ ಬೀಜಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳಿರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇವೆಲ್ಲ ಬಂದ ಮೇಲೆ ರೈತರಿಗೆ ಭಾಳಷ್ಟು ಹಿಂಸೆ ಆಯಿತು. ರೈತ ಅವತ್ತು ನೆಮ್ಮದಿಯಾಗಿದ್ದ. ನಮ್ಮದೇ ಆದಂಥ ಏನು ಬಿತ್ತನೆ ಬೀಜಗಳು ಮಡಿಕತ್ತಿದ್ದೋ, ನಮ್ಮದೇ ಆದಂಥ ವ್ಯವಸಾಯಗಳು ಮಾಡ್ತಿದ್ದೋ, ಇವತ್ತು ಟೆಕ್ನಾಲಜಿ ಬೆಳೆದಂಗೆಲ್ಲ ಬಂದು ನಾವು ಏನು ಬಂದೋ ಅವ್ರು ಇಲಾಖೆ ಇರ್ಬೋದು, ಸರ್ಕಾರ ಏನು ಹೇಳುತ್ತೆ ಅದಕ್ಕೇನು ರೈತರುಗಳು ಬಂದರು, ಇವತ್ತು ಎಲ್ಲ ರೈತರು ಸಾಲಗಾರರಾದರು. ಅಂದ್ರೆ ಎಲ್ಲರ ಒಟ್ಟಾರೆ ಅಭಿಪ್ರಾಯ ಏನಂದ್ರೆ, ಇದನ್ನ ಸರ್ಕಾರ ಒಂದು ಏನು ಅವರೇ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಬೇಕು. ಮೊದಲಿಗೆ ಈಗ ಚನ್ನಪಟ್ಟಣದಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಈ ಒಂದು ಯೋಜನೆಗೆ ಚಾಲನೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ಇವತ್ತು ಈ ಯೋಜನೆ ಪ್ರಾರಂಭ ಆಗಬೇಕಾದ್ರೆ News18 ಕನ್ನಡ ಮಾಧ್ಯಮದ ಒಂದು ವರದಿ ಒಂದು ಫಲಶ್ರುತಿ ಅಂತಲೇ ಹೇಳಬೇಕು. ಯಾಕಂದರೆ ಕೆಲ ದಿನಗಳ ಹಿಂದೆ ನಮ್ಮೂರಲ್ಲಿ News18 ವರದಿಯನ್ನು ತೆಂಗು ಬೆಳೆಗೆ ಅಂಟಿರುವಂಥ ರೋಗದ ವಿಚಾರವಾಗಿ ನಾವು ರೈತರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ರೈತರು News18 ಪ್ರಯತ್ನಕ್ಕೆ ಒಂದು ದೊಡ್ಡ ಮಟ್ಟದ ಧನ್ಯವಾದಗಳನ್ನು ಕೂಡ ತಿಳಿಸಿದರು. ಅದಾದ ಬಳಿಕ ಇವತ್ತು ಸ್ವತಃ ತೋಟಗಾರಿಕಾ ಇಲಾಖೆ ಹಾಗೂ ಚನ್ನಪಟ್ಟಣ ಶಾಸಕರಾಗಿರುವಂಥ ಯೋಗೇಶ್ವರ್ ಅವರ ಈ ಒಂದು ಪ್ರಯತ್ನದಿಂದಾಗಿ ಈ ಒಂದು ಯೋಜನೆಗೆ ಚಾಲನೆ ಸಿಕ್ಕಿದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ವಿಶೇಷವಾದಂಥ ಗಮನವನ್ನು ವಹಿಸಿ ರೈತರಿಗೆ ಅನುಕೂಲ ಮಾಡಬೇಕು ಎನ್ನುವಂಥದ್ದು ಕೂಡ ಎಲ್ಲರ ಮನವಿಯಾಗಿದೆ.